ರೈತ ಮಿತ್ರ ನಮಸ್ಕಾರ. 2 ಹಸು, 4 ಹಸು, 5 ಹಸು ಇರುವಂಥ ರೈತರು ಒಂದು ಚಿಕ್ಕ ಚಾಪ್ ಕಟ್ರು ಕೊಡಿ ಸರ್ ಅಂತ ಕೇಳ್ತಾರೆ. ಆದರೆ ಚಾಪ್ ಕಟ್ರು ಎಷ್ಟು ಎತ್ತರ ಇದೆ, ಅದು ಎಷ್ಟು ಒಂದು ಗಂಟೆಗೆ ಕಟ್ ಮಾಡುತ್ತೆ ಮತ್ತು ಯಾವ ರೀತಿ ಕಟ್ ಮಾಡುತ್ತೆ ಅನ್ನೋದನ್ನ ಗಮನ ಹರಿಸೋದೇ ಇಲ್ಲ. ಫೋನ್ ಮಾಡಿದವರೆಲ್ಲರೂ ಕೂಡ 2 ಎಚ್ ಪಿ ಕೊಡಿ, 3 ಎಚ್ ಪಿ ಕೊಡಿ ಚಾಪ್ ಕಟ್ರು ಅಂತ ಕೇಳ್ತಾರೆ. ನಾವು ಪ್ರೈಸ್ ಹೇಳಿದ ತಕ್ಷಣ ನಮ್ಗೆ ಕಡಿಮೆ ರೇಟಲ್ಲಿ ಸಿಗುತ್ತಾ ಇದೆ ಚಾಪ್ ಕಟ್ರು ಅಂತ ಹೇಳ್ತಾರೆ. ಚಾಪ್ ಕಟ್ರು ಯಾವಾಗಲೂ 3 ಅಡಿ ಎತ್ತರ ಇರಬೇಕು. ಈಸಿಯಾಗಿ ನಾವೇನಾದರೂ ಚಾಪ್ ಕಟ್ರಿಗೆ ಮೇವನ್ನು ಕೊಟ್ಟರೆ ಅದು ತಗೊಳ್ಳೋದಾರ ಇರಬೇಕು, ಇನ್ಲೆಟರ್ಸ್ ಇರಬೇಕು, ಸೈಡ್ ಕಟ್ಟಿಂಗ್ ಬರಬೇಕು. ಆ ಥರದ್ದು ಅರಿವನ್ನು ಒಂದೇ ಇರಲ್ಲ. ಹಾಗಾಗಿ ಚಾಪ್ ಕಟ್ರು ಇವತ್ತು ಮಾರ್ಕೆಟ್ನಲ್ಲಿ ಭಾರಿ ಸೇಲ್ ಆಗ್ತಾ ಇದ್ದಾವೆ. ಆದರೆ ಆ ಚಾಪ್ ಕಟ್ರನ್ನ ತೆಗೆದುಕೊಂಡು ಸ್ವಲ್ಪ ದಿನ ಆದಮೇಲೆ ಮತ್ತೆ ಫೋನ್ ಮಾಡ್ತಾರೆ, ಸರ್ ನಾವ್ಯಾವುದೋ ಒಂದು ಚಾಪ್ ಕಟ್ರು ತೆಗೆದುಕೊಂಡ್ವಿ, ಅದು ಭಾಳ ಚೆನ್ನಾಗೇ ಇಲ್ಲ ಅಂತೇಳಿ. ಹಾಗಾಗಿ ಚಾಪ್ ಕಟ್ರನ್ನ ತೆಗೆದುಕೊಳ್ಬೇಕಾದ್ರೆ ನೀವು ಗಮನಿಸಬೇಕಾಗಿರೋದೇನು ಅಂದರೆ, ಚಾಪ್ ಕಟ್ರು 3 ಅಡಿ ಎತ್ತರ ಇದ್ದರೆ ನಿಮಗೆ ಕೈ ನೋವು ಬರದ ಹಾಗೆ ನೀವು ಮೇವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬೇಗ ಬೇಗ ಕಟ್ ಮಾಡುವಂಥ, ಗಂಟೆಗೆ 1,000 1,500 kg ಕಟ್ ಮಾಡುವಂಥ ಚಾಪ್ ಕಟ್ರನ್ನ ನೀವು ತೆಗೆದುಕೊಂಡ್ರೆ ಬೇಗ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ಈ ಥರದ್ದು 3 ಅಡಿ ಎತ್ತರದ ಚಾಪ್ ಕಟ್ರನ್ನು ನೀವು ಬುಕ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಆಲ್ ಓವರ್ ಇಂಡಿಯಾ ನಾವು ಕಳಿಸ್ತಾ ಇದ್ದೀವಿ. ಇದು ಭತ್ತ, ರಾಗಿ, ಜೋಳ ಅಲ್ಲದೆ ಕಡಲೆಬಳ್ಳಿ, ಹುರುಳಿ ಹಾಗೆ ಎಲ್ಲ ಥರದ ಮೇವನ್ನು ಕಟ್ ಮಾಡುತ್ತೆ. ಹಾಗೆ ಅಡಿಕೆ ಗರಿ, ತೆಂಗಿನ ಗರಿನೂ ಕೂಡ ಕಟ್ ಮಾಡುತ್ತೆ. ಈ ಥರದ ಚಾಪ್ ಕಟ್ರನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಮನಸ್ಸನ್ನು ಮಾಡಬೇಕಾಗತ್ತೆ. ಈ ಥರದ ಚಾಪ್ ಕಟ್ರುಗಳು ನಿಮ್ಗೆ ಎಲ್ಲ ಕಡೆ ಸಿಗಲ್ಲ, ನಮ್ಮ ಹತ್ರ ಸಿಗುತ್ತೆ. ನೀವು ಫೋನ್ ಮಾಡಿ ಬುಕ್ ಮಾಡಿ ನಾವು ಕಳಿಸ್ಕೊಡೋದಕ್ಕಂತ ವ್ಯವಸ್ಥೆ